ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕ್ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಎಲ್ಲರ ಮನ್ಯಾಗೂ ತವಿನ ಈ ರೀತಿ ಅಡುಗೆ ಮಾಡಿದ್ಮೇಲೆ ಕಪ್ಪಾಗಿ ಈ ರೀತಿ ಆಗ್ತೈತಿ. ಅಂದರೆ ಎಣ್ಣೆ ಗಿಮಿಟ ಅಂತೀವಿ ನಮ್ಮ ಕಡೆ. ಆ ರೀತಿ ಎಣ್ಣೆ ಜಿಡ್ಡು ಅಂತಾರಲ್ಲ, ಈ ರೀತಿ ಜಿಡ್ಡು ಹಿಡಿದು ಬಿಡ್ತು ಅಂದ್ರೆ ಆಮೇಲೆ ಚಪಾತಿ ಅದ್ರಾಗ ಬೇಯಿಸೋಕ್ಕೂ ಮನಸ್ಸಾಗಂಗಿಲ್ರಿ. ಮತ್ತು ಒಬ್ಬೊಬ್ಬರ ರೊಟ್ಟಿ ಮತ್ತು ಚಪಾತಿ ಎರಡೂ ಒಂದೇ ಟೈಮಿಗೆ ಒಳಗೆ ಮಾಡ್ತಿರ್ತಾರಲ್ಲ, ಚಪಾತಿ ಮಾಡಿದ್ಮೇಲೆ ಎಣ್ಣೆ ಹತ್ತಿರ್ತೈತಿ, ರೊಟ್ಟಿ ಚಲೋ ತಂಗೆ ಬೇಯಂಗೆ ಇಲ್ಲ, ಅಂದ್ರೆ ಬೇಯ್ಸೋಕೆ ಆಗಂಗಿಲ್ಲ, ರೊಟ್ಟಿ ಚಲೋ ತಂಗೆ ಬೇಯಂಗಿಲ್ಲ ಅನ್ನೋರ ಈ ರೀತಿ ಸಿಂಪಲ್ಲಾಗಿ ನಾನು ಏನು ಟಿಪ್ಸ್ ಹೇಳ್ಕೊಡ್ತೇನಲ್ಲ, ಇದನ್ನ ಫಾಲೋ ಮಾಡಿರಿ. ಮತ್ತು ಎಷ್ಟು ತಿಂಗಳದಾಗಿರ್ಬೋದು, ಅಂದರೆ ಇವಾಗ ಮಾಡಿದ್ರಷ್ಟು ಸ್ವಚ್ಛ ಆಗ್ತೈತಿ ಅಂತ ಏನೂ ಅಲ್ಲ. ನೀವು ಎಷ್ಟು ತಿಂಗಳಾನ್ಗಟ್ಲೆ ಅದು ಜಿಡ್ಡು ಹಿಡಿದಿತ್ತಂದ್ರೂ ಅದನ್ನು ಭಾಳ ಅಂದ್ರೆ ಭಾಳ ನೀಟಾಗಿನ ಕ್ಲೀನ್ ಮಾಡ್ಬೋದು. ತವಿ ಮತ್ತು ಹೊಸ ತವಿ ಥರನ ಕಾಣಿಸ್ತೈತ್ರಿ. ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್ ಐತಿ, ಅಂದ್ರೆ ಮನೆಯೊಳಗಿರೋ ಪದಾರ್ಥನ ತೊಗೊಂಡು ಮಾಡೋದು. ಈ ರೀತಿ ನೀವು 15 ದಿನಕ್ಕೆ ಒಂದ್ಸರಿನೋ ವಾರಕ್ಕೆ ಒಂದ್ಸರಿನೋ ತವಿನ ಸ್ವಚ್ಛ ಮಾಡಿದ್ರೆ ಯಾವುದೇ ಕಾರಣಕ್ಕೂ ತವಿ ಜಿಡ್ಡು ಹಿಡಿಯಂಗಿಲ್ಲ ಚಪಾತಿ ಮಾಡಿದ್ಮೇಲೆ. ಇದನ್ನು ವಿಡಿಯೋನ ನೋಡ್ಕೊಂಬರೋನು ಬರ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೋಡಿರಿ, ಇವಾಗ ಒಂದು ಬೌಲ್ ತೊಗೊಂಡೀನಿ, ಅದಕ್ಕೆ ಒಂದು ನಿಂಬೆ ಹಣ್ಣಿನ ತೊಗೊಂಡೀನಿ ನಾನು. ನೋಡಿರಿ, ಒಂದು ನಿಂಬೆ ಹಣ್ಣಿನ ರಸ ಬೇಕು. ನಿಮ್ಮ ಕಡೆ ಜಾಸ್ತಿ ನಿಂಬೆ ಹಣ್ಣಿನ ರಸ ಹಾಕ್ತೀನಂದ್ರೂ ಹಾಕ್ಬೋದು. ಅಂದ್ರೆ ತಿಂಗಳಾನ್ಗಟ್ಲೆ ತವಿ ಯೂಸ್ ಮಾಡಿ ಭಾಳ ಜಿಡ್ಡು ಆಗಿರ್ತೈತಲ್ರಿ, ಜಿಡ್ಡು ಹಿಡ್ದಿರ್ತೈತಲ್ಲ, ಅದಕ್ಕೊಂದು 2-3 ನಿಂಬೆ ಹಣ್ಣಿನ ರಸನ ಯೂಸ್ ಮಾಡಿರಿ. 2-3 ನಿಂಬೆ ಹಣ್ಣಿನ ಕಾಯಿದ ರಸನ ಯೂಸ್ ಮಾಡಿರಿ. ನಾನು ಅಷ್ಟಾಗಿ ನನ್ನ ತವಿ ಅವಾಗ ವಾರದಾಗ ಒಂದು ಸಾರಿಯರ ಆ ರೀತಿ ನಾನು ಈ ಟಿಪ್ಸನ್ನು ವಾರದಾಗ ಒಂದು ಸಾರಿ ಫಾಲೋ ಮಾಡ್ತಿರ್ತೇನೋ. ತವಿಗೆ ಅಂದ್ರೆ ಅಪ್ಲೈ ಮಾಡಿ ತಿಕ್ತಿರ್ತೇನೋ. ನಾರ್ಮಲಾಗಿ ಚಪಾತಿ ಮಾಡಿದ್ಮೇಲೆ ಒಂದು ಸಾರಿ ನಾವು ತಿಕ್ತೀವಿ ರೀ. ಆದ್ರೆ ಈ ರೀತಿ ಈ ಲಿಕ್ವಿಡನ್ನು ರೆಡಿ ಮಾಡ್ಕೊಂಡು ವಾರದಾಗ ಒಂದು ಸಾರಿ ತಿಕ್ಕರೆ ಸಾಕು. ಭಾಳ ಅಂದ್ರೆ ಆಮೇಲೆ ನಮಗೆ ತಿಕ್ಕಾಕ ಚಪಾತಿ ಮಾಡಿದ್ಮೇಲೆ ಅದು ಈಸಿಯಾಗಿ ಬಿಡ್ತೈತಲ್ರಿ. ಆ ಕಾರಣಕ್ಕಾಗಿ ನೋಡಿರಿ, ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಸೋಡಾನ ಹಾಕತ್ತೀನಿ, ಅಡುಗೆ ಸೋಡಾನ. ನೋಡಿರಿ, ಅದು ಸೋಡಾ ಹಾಕಿ ಮಿಕ್ಸ್ ಮಾಡಿರಿ. ನೀವು ನಿಂಬೆ ಹಣ್ಣು ಜಾಸ್ತಿ ತೊಗೊಂಡ್ರೆ ಸೋಡಾನೂ ಜಾಸ್ತಿ ಹಾಕಿರಿ, ಅದು ಕ್ವಾಂಟಿಟಿ ನಿಮ್ಗೆ ಗೊತ್ತಾಗ್ತೈತಿ. ಹೆಚ್ಚು ಕಡಿಮೆ ಏನಿಲ್ಲ, ನೋಡಿ ಒಂದು ತಕ್ಕಮಟ್ಟಿಗೆ ಹಾಕಿರಿ. ಏನು ಜಾಸ್ತಿ ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಅಷ್ಟು ಕಡಿಮೆ ಹಾಕೋಕೆ ಹೋಗಬೇಡ್ರಿ, ಜಲ್ದಿ ಜಿಡ್ಡು ಹೋಗಂಗಿಲ್ಲ ಅದಕ್ಕೆ. ನೋಡ್ರಿ, ಅದನ್ನೇನು ನಾವು ನಿಂಬೆ ಹಣ್ಣು ಸೋಡಾನ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನು ತವಿ ಮೇಲೆ ಎಲ್ಲೆಲ್ಲಿ ಜಿಡ್ಡು ಜಾಸ್ತಿ ಇರ್ತೈತೆ ನೋಡ್ರಿ, ಅಲ್ಲಿ ಇದನ್ನು ಅಪ್ಲೈ ಮಾಡಿ ಈ ರೀತಿ ಕೈಯಿಂದ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆನೂ. ಅಂದರೆ ಜಿಡ್ಡು ಎಲ್ಲಿ ಇರ್ತೈತಲ್ಲ ಅಲ್ಲಿ ಜಾಸ್ತಿ ಇದನ್ನು ಅಪ್ಲೈ ಮಾಡಿರಿ, ಜಲ್ದಿ ಅದು ರಿಕವರ್ ಆಗ್ತೈತಿ. ನೋಡಿರಿ, ಈ ರೀತಿ ಆಯ್ತಲ್ಲ. ಇದನ್ನು ಇವಾಗ ಒಂದು 10ರಿಂದ 15 ಮಿನಿಟ್ ಬಿಟ್ಟು ಬಿಡ್ಬೇಕ್ರಿ. ನೋಡಿರಿ, ಇಷ್ಟ ಐತಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ, ಭಾಳ ಜಾಸ್ತಿ ಏನು ಕೆಲಸ ಇಲ್ಲ. ನೋಡಿರಿ, ಒಂದು 10ರಿಂದ 15 ಮಿನಿಟ ಇದನ್ನು ಹಿಂಗನ ಬಿಟ್ಟು ಬಿಡೋನು. ನೋಡಿರಿ, ಇವಾಗ ಒಂದು 15 ಮಿನಿಟ್ ಬಿಟ್ಟಿನಿ ನಾನು. ಇವಾಗ ಶಶಿ ಪೌಡರ್ ಅಂದರೆ ಸುಹಾಣ, ಶಶಿ, ಬಾಂಡೆ ತಿಕ್ಕು ಪೌಡ್ರ್ ಸಿಗ್ತಾವೆ ಮಾರ್ಕೆಟ್ ಒಳಗೆ, ಕಿರಾಣಿ ಒಳಗೆ. ನೋಡ್ರೆ ಕೇಳಿದ್ರೆ ಸಿಗ್ತೈತಿ ನಿಮ್ಗೆ. 10 ರೂಪಾಯಿ ಪ್ಯಾಕೆಟ್ ಏನು ಇರ್ತಾವೆ. ಒಂದು ಪ್ಯಾಕೆಟ್ ತಂದ್ರೆ 2-3 ತಿಂಗಳಗಟ್ಲೆ ಹೋಗ್ತೈತಿ. ಈ ತವಿ ಆಗಲಿ ಬಿಳಿ ಬೋಗಾಣಿ ಎಲ್ಲ ತಿಕ್ಕಾಕ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತ್ರಿ ಇದು ನಾನು ಶಶಿ ಪೌಡರ್ ಏನೇನು ಮಾಡ್ತೇನೋ ಅದ್ರ ಮ್ಯಾಲೆ ಒಂದು ಸ್ವಲ್ಪ ಉದುರಿಸ್ಬಿಟ್ಟು ಈ ರೀತಿ ಖಾತೆ ಇರ್ತೈತಲ್ಲ ಬಾಂಡೆ ತಿಕ್ಕೋದ, ಅದರಿಂದನೇ ಇದನ್ನು ಸ್ವಚ್ಛಂಗಿ ಈ ರೀತಿ ತಿಕ್ಕೊಂಬಿಡೋನು. ಭಾಳ ಭಾರ ಹಾಕಿ ತಿಕ್ಕೋ ಅವಶ್ಯಕತೆನೇ ಇಲ್ಲ, ಈಸಿಯಾಗಿನ ಬರ್ತೈತಿ. ಅದೆಲ್ಲ ಏನು ಜಿಡ್ಡೇನು ಇರ್ತೈತಲ್ರಿ, ಅದು ಈಸಿಯಾಗಿನ ಬಂದುಬಿಡ್ತೈತಿ. ಒಂದು ಸ್ವಲ್ಪ ಈ ರೀತಿ ತಿಕ್ಕಿರ ಆಯ್ತು. ಈ ಶಶಿ ಪೌಡರ್ ಇಲ್ಲ, ಸಿಗಂಗಿಲ್ಲ, ಕೆಲವೊಬ್ರಿಗೆ ತರೋಕ್ಕಾಗಂಗಿಲ್ಲ ಅಂದ್ರೆ, ಹಳ್ಳಿ ಕಡೆ ಕೆಲವೊಬ್ರಿಗೆ ಅದು ಆಗಲ್ಲ ಅಂದರೆ ಶಶಿ ಪೌಡರ್ ಬದಲ ನೀವು ಇನ್ನಷ್ಟು ಸೋಡಾ ಹೆಚ್ಚಿಗೆ ಹಾಕಬೇಕ್ರಿ. ಇಲ್ಲ ಅಂದ್ರೆ ಬೂದಿ ಸಿಗ್ತೈತಲ್ಲ, ಒಲಿ ಯಾರ ಮನೆಯಾಗ ಇರ್ತೈತಲ್ಲ ಅವರ ಬೂದಿನ ಯೂಸ್ ಮಾಡಿರಿ. ಈ ಶಶಿ ಪೌಡರ್ಕಿಂತ ಬೂದಿ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ಇದಕ್ಕಿಂತ ಕ್ಲೀನ್ ಆಗ್ತೈತಿ ರೀ. ಬೂದಿ ಇತ್ತಂದ್ರೆ ಒಲಿ ಒಳಗೆ ಯೂಸ್ ಮಾಡೋ ಬೂದಿ ಅದು ಯಾರಿಗೆ ಬೇಕಾದ್ರೂ ಗೊತ್ತಾಗ್ತೈತಿ. ನೋಡಿರಿ, ಇವಾಗ ಇದನ್ನಿಷ್ಟ ಸ್ವಚ್ಛ ಮಾಡ್ಕೊಂಡಾಗೈತಿ. ಇದನ್ನ ತೊಳ್ಕೊಂಬರೋನು. ನೋಡಿರಿ, ಇವಾಗ ತಿಕ್ಕಿ ತೊಳೆದು ತೋರ್ಸಾತೀನಿ ಎಷ್ಟು ಕ್ಲೀನ್ ಆಗೈತಿ. ಇನ್ನು ಒಣಗಾತೈತಿ, ಇನ್ನು ಒಣಗಿಲ್ಲ ತವಿ. ಒಣಗಿದ ಕಡೆ ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಆಗೈತಿ ಅಂದ್ರೆ. ಇನ್ನು ಸ್ವಲ್ಪ ಹಸಿ ಐತಿ, ಅದೆಲ್ಲ ಒಣಗಿದ ಮೇಲೆ ಫುಲ್ ಕ್ಲೀನಾಗಿ ಕಾಣಿಸ್ತೈತಿ. ಎರಡಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಅಂದ್ಕೊಂಡೀನಿ.
ಇಷ್ಟ ಇದ್ದರೆ ಇದನ್ನು ವಾರದಾಗ ಒಂದು ಸರಿ ಅಥವಾ ವಾರದ 15 ದಿನಕ್ಕೆ ಒಂದು ಸರಿ ಈ ರೀತಿ ಕ್ಲೀನ್ ಮಾಡಿರಿ. ಮತ್ತು ತವಿನ ದಿನ ಚಪಾತಿ ಮಾಡೋದು ಹಂಗೆ ಎತ್ತಿಡಬೇಡ್ರಿ, ಆದಷ್ಟು ಕ್ಲೀನ್ ಮಾಡೋದು ಬರ್ರಿ. ಜಾಸ್ತಿ ಜಿಡ್ಡು ಹಿಡಿದ್ರೆ ಅದು ಅಷ್ಟು ಹೆಲ್ತಿಗಿನ್ನೂ ಚಲೋ ಅಲ್ಲ. ಸಿಂಪಲ್ಲಾಗಿ ದಿನಾಲೂ ಕ್ಲೀನ್ ಮಾಡಬೇಕು ಚಪಾತಿ ಮಾಡಿದಾಗ. ಈ ರೀತಿ ವಾರದಾಗ ಒಂದು ಸರಿ ಮಾಡಿರಿ ಸಾಕ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನೀವು ಟ್ರೈ ಮಾಡೋದು ಮಾತ್ರ ಮರಿಲಕ್ಕೆ ಹೋಗಬೇಡ್ರಿ.